ಯುವಕರು ಅಂದರೆ ಬರೀ ಮತದಾರರು ಮಾತ್ರ ಅಲ್ಲ, ಉದ್ಯೋಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವಕಾಶಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರ ಜೊತೆಗೆ ಪೊಲಿಟಿಕಲ್ ವಾಯ್ಸ್ ಮತ್ತೆ ಸ್ಪೇಸ್ ಎರಡರ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಅದನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ ಅಂತ? ಕರ್ನಾಟಕ ರಾಜ್ಯ 30-40% ಪಾಪ್ಯುಲೇಷನ್ನ ನಾವು ಆಲಿಸ್ತಕ್ಕಂಥದ್ದಾದರೆ 35 ವರ್ಷದ ಒಳಗಡೆ ಇರತಕ್ಕಂಥ ಯುವ ಸಮುದಾಯ ಹೆಚ್ಚಾಗಿ ಪ್ರತಿನಿಧಿಸ್ತಾ ಇದೆ. ಎಲ್ಲೊಂದು ಕಡೆ ಇವತ್ತಿನ ಸನ್ನಿವೇಶವನ್ನು ಮೆಲ್ಕಾಕ್ತಕ್ಕಂಥದ್ದಾದರೆ ಯುವಕರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ನೋಡ್ತಕ್ಕಂಥದ್ದು ಅದರಿಂದ ಹೊರಗಡೆ ಬಂದು ಇವತ್ತು ಕರ್ನಾಟಕದ ಒಂದು ಎಕನಾಮಿ $340 ಬಿಲಿಯನ್ ಅಷ್ಟು ಇವತ್ತು ನಮ್ಮ ಎಕನಾಮಿ ಭಾಳ ಸದೃಢವಾಗಿರ್ತಕ್ಕಂಥ ರಾಜ್ಯ. ಇದು ಯುವಕರ ಮೂಲಕ ಮುಂಬರ್ತಕ್ಕಂಥ ದಿನಗಳಲ್ಲಿ $500 ಬಿಲಿಯನ್ ಅಷ್ಟು ಒಂದು ಗುರಿಯನ್ನು ಹೊಂದಿ ಯುವಕರ ಮೂಲಕ ಇವತ್ತು ನಮ್ಮ ದೇಶ ಒಂದು ಕಡೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಪ್ರಗತಿಗೆ ಹೆಚ್ಚಾಗಿ ನಾವು ಅವ್ರಿಗೂ ಅವಕಾಶಗಳನ್ನ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಿನ್ಸಿಯರ್ ಒಪಿನಿಯನ್ನು.